ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮಂಡಕ್ಕಿ ಒಗ್ಗರಣೆ ಅಥವಾ ಸೂಸ್ಲಾ ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ, ಸುಮಾರು ಒಂದು 2 ಲೀಟ್ರ್ ಆಗುವಷ್ಟು ಮಂಡಕ್ಕಿ. ಹಾಗೆ ಇಲ್ಲಿ ಹುರ್ಗಡ್ಲೆ ಪುಟಾಣಿ ಹಿಟ್ಟು ಅಂತಲೂ ಹೇಳ್ಬೋದು 2 ಸ್ಪೂನ್, 1 ಸ್ಪೂನ್ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 3 ರಿಂದ 4 ಮೆಣಸಿನಕಾಯಿ, ಹಾಫ್ ಲಿಂಬೆ ಹಣ್ಣು, 1 ಈರುಳ್ಳಿ ಕಟ್ ಮಾಡಿರೋದು, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಕಡಲೆ ಬೀಜ, ಶೇಂಗಾ, ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗರಣೆಗೆ ಎಣ್ಣೆ, ಹಾಫ್ ಟೀ ಸ್ಪೂನ್ ಜೀರಿಗೆ ಸಾಸಿವೆನೂ, 1 ಸ್ಪೂನ್ ಸಕ್ಕರೆ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಮಂಡಕ್ಕಿ ಪಾತ್ರೆಗೆ ನಾನು ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಕಲಿಸ್ಬಿಟ್ಟು ನಾವು ಮಂಡಕ್ಕಿನ ಒಂದು ಸೈಡ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮುಳುಗಿಸ್ಬಿಟ್ಟು ನೋಡಿ, ಇವಾಗ ಒಂದು ತಟ್ಟೆ ತೊಗೊಂಡೆ. ಈಗ ಹಿಂಡಿ ತೆಗಿತೀನಿ ನೋಡಿ, ಹಿಂಡಿ ತಟ್ಟೆಗೆ ತೆಕ್ಕೋಬೇಕು. ಇದನ್ನು ನಾವು ಇನ್ನೇನು ಒಗ್ಗರಣೆ ಹಾಕ್ತೀವಿ ಅನ್ನೋಕ್ಕಿಂತ ಮುಂಚೆ ಈ ಥರ ಮಾಡ್ಕೋಬೇಕು. ತುಂಬ ಹೊತ್ತು ಮಾಡಿಟ್ಕೋಬಾರ್ದು. ಇದನ್ನು ಎಲ್ಲ ಮುದ್ದೆ ಆಗಿ ಅಂಟ್ಕೊಂಡ್ಬಿಡುತ್ತೆ ಎಲ್ಲ. ಇನ್ನೇನು ಒಗ್ಗರಣೆ ಹಾಕ್ತೀವಿ ಅನ್ನೋವಾಗ ಮಾಡ್ಕೋಬೇಕು. ಇವಾಗೆಲ್ಲ ತೆಗಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ತೆಗಿತೀನಿ. ಅದನ್ನು ತೆಗೆದು ಮುಗಿಸ್ತೀನಿ. ಈಗ ಎಲ್ಲ ತೆಗೆದಿದ್ದಾಯಿತು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆ 3 ರಿಂದ 4 ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯೋಕ್ಕೆ ಬಿಡೋಣ. ಎಣ್ಣೆ ಕಾದ ನಂತರ ಸಾಸಿವೆನೂ ಜೀರಿಗೆನೂ ಹಾಕ್ತೀನಿ. ಅದು ಸಿಡಿಬೇಕು. ಈಗ ಕಡಲೆ ಬೀಜನೂ ಉದ್ದಿನ ಬೇಳೆನೂ ಹಾಕ್ತೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮೆಣಸಿನ್ಕಾಯಿ ಅದು ಒಂದು ಸ್ವಲ್ಪ ಫ್ರೈ ಮಾಡೋಣ. ನಂತರ ಕರಿಬೇವು, ಹಾಗೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಹಾಕಿಬಿಟ್ಟು ಫ್ರೈ ಮಾಡೋಣ. ಟೊಮೆಟೊ ಹಣ್ಣನ್ನು ಹಾಕ್ತೀನಿ, ಫ್ರೈ ಮಾಡ್ಕೊತೀನಿ. ಸಕ್ಕರೆ ಹಾಕಿದೆ, ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಮಂಡಕ್ಕಿನಲ್ಲಿ ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ಮಂಡಕ್ಕಿನ ಎಲ್ಲ ಈ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ತೊಗೊಂಡಿರೋ ಕ್ವಾಂಟಿಟಿನ 2 ತಿಂಡಿ ಮಾಡ್ಬೋದು ನೋಡಿ.
ಅದು ತ್ಯಾವ ಇರುತ್ತಲ್ಲ, ಅದು ಒಂಚೂರು ಗಂಟು ಆದಂಗೆ ಆಗಿರುತ್ತೆ ಮಂಡಕ್ಕಿ. ಸ್ವಲ್ಪ ಎಲ್ಲ ಗಂಟು ಬಿಡಿಸ್ಕೊಂಡು ನಾವು ಕೈ ಆಡಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ಬೇಕು. ಎಲ್ಲ ಮಿಕ್ಸ್ ಆದ ನಂತರ ಹುರ್ಗಡ್ಲೆ ಪೌಡ್ರು, ಪುಟಾಣಿ ಹಿಟ್ಟು ಅಂತಲೂ ಹೇಳ್ಬೋದು ನೋಡಿ, ಲಿಂಬೆ ರಸನೂ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಎಲ್ಲ ಮಿಕ್ಸ್ ಆಗಿದ್ದಾಯಿತು ನೋಡಿ. ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತೆ, ಲಾಸ್ಟಲ್ಲಿ ಹಾಕ್ತೀನಿ ನಾನು ಕೊತ್ತಂಬರಿ ಸೊಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇಲ್ಲಿ ನೋಡಿ, ಮಂಡಕ್ಕಿ ಸೂಸ್ಲ ಹಾಗೆ ಮಂಡಕ್ಕಿ ಒಗ್ಗರಣೆ ಅಂತಲೂ ಹೇಳ್ಬೋದು, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.